Hello everyone, welcome to Sanmargaha classes. Let us see question number 35 of chapter Coal and Petroleum. Draw the sketch to show the deposits of petroleum and natural gas. Natural gas ಮತ್ತೆ petroleum deposits ಅನ್ನ ತೋರಿಸೋ ಒಂದು ಚಿತ್ರ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. Okay, this is the sketch which show deposits of petroleum and natural gas. ಇಲ್ಲಿ ನೋಡಿ, these are wells. This is natural gas, this is oil, petroleum, and this is water, and this is reservoir rock. ಇಲ್ಲಿ reservoir rock is like a container for storing fluids like oil, natural gas. ಇದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳೋ ಕಂಟೈನರ್ ತರ ವರ್ಕ್ ಆಗುತ್ತೆ ರಿಸರ್ವಾಯರ್. ಆ ರೀತಿಯಾಗಿ ಇರುವಂತದ್ದು ರಿಸರ್ವಾಯರ್ ರಾಕ್ ಅಂತ ಹೇಳಿರ್ತೀವಿ. ಇಲ್ಲಿ ನೋಡಿ, ವಾಟರ್, ಆಯಿಲ್ ಮತ್ತೆ ಗ್ಯಾಸ್ ಇವ್ಯಾವುದು ಮಿಕ್ಸ್ ಆಗ್ತಾ ಇಲ್ಲ. ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ. ಯು ನೋ ದ್ಯಾಟ್ ಆಯಿಲ್ ಈಸ್ ಲೆಸ್ ಡೆನ್ಸರ್ ದ್ಯಾನ್ ವಾಟರ್ ಅಲ್ವಾ. ವಾಟರ್ಗಿಂತ ಡೆನ್ಸಿಟಿ ಕಡಿಮೆ ಇರುತ್ತೆ. ಅಂಡ್ ಗ್ಯಾಸ್ ಈಸ್ ಇವನ್ ಮೋರ್ ಲೈಟರ್ ದ್ಯಾನ್ ಆಯಿಲ್. ಆಯಿಲ್ಗಿಂತ ಗ್ಯಾಸ್ ಮತ್ತು ಲೈಟ್ ಆಗಿರುತ್ತೆ, ಡೆನ್ಸಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಗ್ಯಾಸ್ ಮೇಲಿರುತ್ತೆ, ಆಯಿಲ್ ಅದ್ರ ಕೆಳಗೆ ಬರುತ್ತೆ, ವಾಟರ್ ಅದಕ್ಕಿಂತ ಕೆಳಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೆರಡು ಬಾವಿ ತೆಗ್ದಿದ್ದಾರೆ, ಒಂದನ್ನ ಗ್ಯಾಸ್ ತಗೊಳ್ಳಿಕ್ಕೆ, ಇನ್ನೊಂದು ಆಯಿಲ್ ಅನ್ನ ತಗೊಳ್ಳಿಕ್ಕೆ. ಈ ತರ ಇಟ್ ಈಸ್ ಸ್ಕೆಚ್ ಟು ಶೋ ದ ಡೆಪಾಸಿಟ್ಸ್ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಥ್ಯಾಂಕ್ ಯು. Retaking question number 35. Question number 35 retaking. Hello everyone, welcome to Sanmargaha classes. Let us see question number 35 of chapter Coal and Petroleum. Draw the sketch to show the deposits of petroleum and natural gas. Petroleum ಮತ್ತೆ natural gas deposit ತೋರಿಸುವಂತ ಚಿತ್ರವನ್ನ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. And this is the sketch. ಇಲ್ಲಿ ನೋಡಿ, ರಿಸರ್ವಾಯರ್ ರಾಕ್, ವಾಟರ್, ಆಯಿಲ್, ಗ್ಯಾಸ್ ಅಂಡ್ ವೆಲ್ಸ್. ಇಲ್ಲಿ ರಿಸರ್ವಾಯರ್ ರಾಕ್ ಅಂದ್ರೆ ಏನು? ಇಟ್ ಈಸ್ ಕಂಟೈನರ್ ಫಾರ್ ಸ್ಟೋರಿಂಗ್ ಆಯಿಲ್. ಈ ಆಯಿಲ್, ಪೆಟ್ರೋಲಿಯಂ ಏನಿದೆ ಅದನ್ನ ಸ್ಟೋರ್ ಮಾಡಿಟ್ಕೊಳ್ಳೋ ಕಂಟೈನರ್ ತರ ರಿಸರ್ವಾಯರ್ ರಾಕ್ ಅಂತ ಹೇಳಿರ್ತೀವಿ. ಇಲ್ಲಿ ನೋಡಿ, ವಾಟರ್, ಆಯಿಲ್ ಮತ್ತೆ ಗ್ಯಾಸ್ ಏನಿದೆ ಒಂದಕ್ಕೊಂದು ಮಿಕ್ಸ್ ಆಗ್ತಾ ಇಲ್ಲ, ಬೇರೆ ಬೇರೆ ಲೇಯರ್ ಅಲ್ಲಿ ಇದ್ದಂಗಿದೆ ಅಲ್ವಾ. ಯಾಕೆ ಆಗಿದೆ? ಯಾಕೆ ಅವು ಮಿಕ್ಸ್ ಆಗಿಲ್ಲ? ಇಲ್ಲಿ ಯು ನೋ ದಟ್ ವಾಟರ್ ಈಸ್ ಮೋರ್ ಡೆನ್ಸರ್ ದ್ಯಾನ್ ಆಯಿಲ್. ಆಯಿಲ್ಗಿಂತ ವಾಟರ್ ಜಾಸ್ತಿ ಡೆನ್ಸಿಟಿ ಇರುತ್ತೆ, ಹೆವಿ ಇರುತ್ತೆ, ಹಾಗಾಗಿ ಕೆಳಗಿದೆ. ಆಯಿಲ್ ಕಡಿಮೆ ಡೆನ್ಸಿಟಿ ಇರೋದ್ರಿಂದ ಮೇಲಿದೆ. ಇಲ್ಲಿ ಗ್ಯಾಸ್ ಮತ್ತೆ ಆಯಿಲ್ ಅಲ್ಲಿ ಕೂಡ ಅದೇ ತರ. ಗ್ಯಾಸ್ ಇಸ್ ಲೈಟರ್ ದ್ಯಾನ್ ಆಯಿಲ್. ಆಯಿಲ್ಗಿಂತ ಗ್ಯಾಸ್ ಡೆನ್ಸಿಟಿ ಕಡಿಮೆ ಇರುತ್ತೆ, ಅದಕ್ಕೆ ಆಯಿಲ್ಗಿಂತ ಮೇಲೆ ಗ್ಯಾಸ್ ಇರುತ್ತೆ. ಇಲ್ಲಿ ಎರಡು ಬಾವಿ ತೋಡಿದ್ದಾರೆ, ಒಂದು ಗ್ಯಾಸ್ ಅನ್ನ ತಗೊಳ್ಳಿಕ್ಕೆ, ಇನ್ನೊಂದು ಆಯಿಲ್ ಅನ್ನ ತಗೊಳ್ಳಿಕ್ಕೆ. ನೋಡಿ, ಇದು ಸಮುದ್ರದಲ್ಲಿ ತೋರಿಸ್ತಾ ಇರುವಂತ ಚಿತ್ರ ಆಗಿದೆ. ಯು ನೋ ದಟ್ ಪೆಟ್ರೋಲಿಯಂ ಹೇಗೆ ಪ್ರೊಡ್ಯೂಸ್ ಆಗಿದೆ ನೇಚರ್ ಅಲ್ಲಿ ಅಂದ್ರೆ ಡೆಡ್ ಮರಿನ್ ಅನಿಮಲ್ಸ್ ಇಂದ ಪೆಟ್ರೋಲಿಯಂ ಆಗಿದೆ ಅಲ್ವಾ. ಹಾಗಾಗಿ ಅದು ಓಷನ್ ಅಲ್ಲಿ ಸಿಗ್ತಾ ಇರುವಂತದ್ದು. ಇದೆಲ್ಲ ಓಷನ್ ಇದೆ, ವಾಟರ್ ಈ ರೀತಿ. ಥ್ಯಾಂಕ್ ಯು.